ಪ್ರೈಸ್ ಅಲಾಟ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ನಹೂಮ 1ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮೊರೆ ಹೊಕ್ಕವರನ್ನು ಬಲ್ಲನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರು ಇವತ್ತೇನಾಗಿದ್ದಾರೆ? ಒಳ್ಳೆಯವರಾಗಿದ್ದಾರೆ. ನಮ್ಮ ದೇವರು ನಮಗೆ ಇವತ್ತು ಉತ್ತಮವಾಗಿ ನಡೆಸುವಂತ ಉತ್ತಮವಾದ ಕುರುಬನಾಗಿದ್ದಾನೆ. ನಾವು ಇಕ್ಕಟ್ಟಿನ ವೇಳೆಯಲ್ಲಿ ನಡೆಯುವಾಗ ಕರ್ತನು ನಮಗೆ ವಿಶೇಷವಾದ ಸಹಾಯಕನಾಗಿದ್ದಾನೆ. ನಾವು ಇಕ್ಕಟ್ಟಿನ ವೇಳೆಯಲ್ಲಿ ನಡೆಯುವಾಗ, ಸಂಕಟದ ಮಾರ್ಗಗಳಲ್ಲಿ ನಡೆಯುವಾಗ ಕರ್ತನು ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನ ಕೈ ಹಿಡಿದು ನಡೆಸುವಂತ ನಮ್ಮ ದೇವರಾಗಿದ್ದಾರೆ. ನನ್ನ ಮಗನು ನನ್ನ ಮಗಳು ಕಠಿಣವಾದ ವೇಳೆಯಲ್ಲಿ ನಡೀತಾ ಇದ್ದಾರೆ, ಸಂಕಟದ ಮಾರ್ಗದಲ್ಲಿ ಅವರು ನಡೆದು ಹೋಗ್ತಾ ಇದ್ದಾರೆ ಎಂದು ನಮ್ಮ ದೇವರು ನಮಗೆ ಇವತ್ತೇನ್ ಮಾಡುವವರಾಗಿದ್ದಾರೆ? ಸಹಾಯವನ್ನ ಮಾಡುವವರಾಗಿದ್ದಾರೆ. ಕೈ ಹಿಡಿದು ಆತನು ನಮ್ಮನ್ನ ನಡೆಸುವಂತ ಉತ್ತಮವಾದ ಕುರುಬನಾಗಿದ್ದಾನೆ. ಆತನು ನಮ್ಮನ್ನ ಬಲ್ಲವನಾಗಿದ್ದಾನೆ. ನಮ್ಮ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ? ಅರಿತುಕೊಂಡಿದ್ದಾರೆ, ತಿಳಿದುಕೊಂಡಿದ್ದಾರೆ. ನಮ್ಮ ವೇಳೆಗಳನ್ನ ಆತನು ಬಲ್ಲವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ನಮ್ಮ ಒಂದು ಇಕ್ಕಟ್ಟಿನ ಸಮಯಗಳಲ್ಲಿ ಇವತ್ತು ನಮಗೆ ಯಾರು ಆಧಾರ ಎಂದು ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ಕರ್ತನ್ ಇವತ್ತು ನಮಗೆ ಆಶ್ರಯವಾಗಿದ್ದಾನೆ, ಆಶ್ರಯ ದುರ್ಗವಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳು ನೀನು ಮುಟ್ಟು ಸ್ವಾಮಿ. ದೇವರೇ, ಇಕ್ಕಟ್ಟಿನ ಸಮಯದಲ್ಲಿ ನೀನು ಅವರಿಗೆ ಆಶ್ರಯವಾಗಿದ್ದು ನಡೆಸು ದೇವರೇ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.